ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ತೇರು. ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಆಲಿಸಿ ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ತೇರು. ರೈತ ಬಾಂಧವರೇ, ಹಾಸನ ಆಕಾಶವಾಣಿಯ ಸಹಯೋಗದಲ್ಲಿ ತೋಟಗಾರಿಕೆ ಇಲಾಖೆಯ ಸಹಕಾರದೊಂದಿಗೆ ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಮಾರ್ಚ್ ತಿಂಗಳ 14ನೇ ತಾರೀಕಿನಿಂದ ಆರಂಭ ಆಗಿರುವಂತಹ ಈ ಬಾನುಲಿ ಸರಣಿ ಒಟ್ಟು 14 ಕಂತುಗಳಲ್ಲಿ ಮೂಡಿಬರ್ತಾ ಇದೆ. ಇಂದು ಈ ಸರಣಿಯ 13ನೇ ಕಾರ್ಯಕ್ರಮ. ಮುಂದಿನ ಶನಿವಾರ ತೆಂಗಿನ ತೇರು ಸರಣಿಯ ಅಂತಿಮ ಕಂತು ಪ್ರಸಾರವಾಗ್ತಾ ಇದೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಕಾರ್ಯಕ್ರಮದ ಕಡೆಯಲ್ಲಿ ವಿಷಯಕ್ಕೆ ಪೂರಕವಾದಂತಹ ಪ್ರಶ್ನೆಯನ್ನು ಕೇಳ್ತಿದ್ದೇವೆ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸುವ ನಮ್ಮ ಲಾಟರಿ ಮೂಲಕ ಆಯ್ದ 2 ಶ್ರೋತೃಗಳಿಗೆ ಪ್ರತಿ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಘೋಷಣೆ ಮಾಡಿಕೊಂಡು ಬಂದಿರ್ತೇವೆ. ಅಂತಿಮ ಕಾರ್ಯಕ್ರಮ ಮುಂದಿನ ವಾರ ಪ್ರಸಾರವಾಗುತ್ತೆ. ಅದಾದ ನಂತರ ತೋಟಗಾರಿಕೆ ಇಲಾಖೆಯವರು ಬಹುಮಾನಗಳನ್ನು ಯಾವಾಗ ಕೊಡ್ತಾರೆ ಅಂಥೇಳಿ ತಿಳಿಸ್ತಾರೆ. ಅದನ್ನು ರೇಡಿಯೋ ಮೂಲಕ ಪ್ರಕಟಣೆಯನ್ನು ಮಾಡಲಾಗುತ್ತೆ. ಹೀಗೆ ಕಳೆದ ವಾರ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರು ಹಾಸನ ಆಕಾಶವಾಣಿಗೆ ಕಾರ್ಯಕ್ರಮಕ್ಕೆ ಧ್ವನಿ ಮುದ್ರಣಕ್ಕೆ ಅಂಥೇಳಿ ಬಂದಂತಹ ಸಂದರ್ಭದಲ್ಲಿ ಬಹಳ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗಲೂ ಕೂಡ ರೇಡಿಯೋವನ್ನು ಆಲಿಸುವ ನಮ್ಮ ಶ್ರೋತೃಗಳು ಇದ್ದಾರೆ. ಅದರಲ್ಲೂ ಕಾರ್ಯಕ್ರಮವನ್ನು ಆಲಿಸಿ ಇಷ್ಟೊಂದು ಪತ್ರಗಳನ್ನು ಬರೀತಾ ಇದ್ದಾರಲ್ಲ, ಬಹಳ ಸಂತೋಷವಾಯಿತು ಅಂಥೇಳಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ತಾವು ಈ ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ, ನಿಮ್ಮ ತೋಟಗಳನ್ನು ಸಮೃದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ MN ಕೇಶವ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತಿದ್ದೇವೆ. ರೈತ ಬಾಂಧವರೇ, ಕಾರ್ಯಕ್ರಮಕ್ಕೆ ಪೂರಕವಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತ ಹೇಳಿ ಈಗಾಗಲೇ ತಿಳಿಸಲಾಯಿತು. ತಾವು ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಪತ್ರಗಳು ಅಂಚೆ ಕಾರ್ಡಿನಲ್ಲೇ ಇರಲಿ. ತಾವು ಬರೆಯುವ ಪತ್ರದಲ್ಲಿ ತಮ್ಮ ಹೆಸರು, ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ತಪ್ಪದೇ ನಮೂದಿಸಿ. ಇಂದು 13ನೇ ಕಂತು ಪ್ರಸಾರವಾಗ್ತಿದೆ. ಮುಂದಿನ ವಾರ ತೆಂಗಿನ ತೇರು ಸರಣಿಯ ಅಂತಿಮ ಕಂತು ಪ್ರಸಾರವಾಗುತ್ತೆ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ MN ಕೇಶವ ಅವರು ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸೋಣ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ತೆಂಗನ್ನು ಕಲ್ಪತರು ಅಂತ ಹೇಳಿ ನಾವು ಕರೆಯುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೆ ಕಾರಣ ಏನು ಅಂತಲೂ ಕೂಡ ಗೊತ್ತಿದೆ. ತೆಂಗಿನಿಂದ ಏನೆಲ್ಲ ಉಪ ಉತ್ಪನ್ನಗಳು ದೊರಕುತ್ತೋ ಅವೆಲ್ಲವೂ ಕೂಡ ಬಳಕೆಗೆ ಯೋಗ್ಯವಾದಂಥದ್ದು. ಅದರಲ್ಲೂ ಕೂಡ ನೇರವಾಗಿ ಅದನ್ನು ಬಳಕೆಯನ್ನು ಮಾಡಬಹುದು. ಆ ಕಾರಣಕ್ಕಾಗಿ ತೆಂಗನ್ನು ಕಲ್ಪತರು ಅಂತ ಹೇಳಿ ಕರೆಯಲಾಗುತ್ತೆ. ಆದರೆ ಈ ತೆಂಗಿನಿಂದ ಏನು ತ್ಯಾಜ್ಯಗಳು ಅಥವಾ ಉಪ ಉತ್ಪನ್ನಗಳು ದೊರಕ್ತಾ ಇದ್ದಾವೋ ಅವುಗಳ ಸದ್ಬಳಕೆಯನ್ನು ಕೃಷಿಕರ ಮಟ್ಟದಲ್ಲಿ ಹೆಚ್ಚಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ನೋಡಿದ್ದೇವೆ, ಒಂದು ವರ್ಷದಲ್ಲಿ 12 ಗರಿಗಳು ಬೀಳುತ್ತೆ. ಒಂದು 30ರಿಂದ 35 ಗರಿಗಳು ಆ ಒಂದು ತೆಂಗಿನಲ್ಲಿ ಇರುತ್ತೆ. ಅಷ್ಟು ಬರಬೇಕು ಅಂತ ಹೇಳಿದರೆ ಅಷ್ಟು ಪ್ರಮಾಣದ ಪೋಷಕಾಂಶವನ್ನು ಕೂಡ ಅದು ಭೂಮಿಯಿಂದ ಹೀರ್ಕೊಂಡಿರುತ್ತೆ. ಅಷ್ಟೇ ಪ್ರಮಾಣದ ಪೋಷಕಾಂಶವನ್ನು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಪೋಷಕಾಂಶವನ್ನು ನೀಡಬೇಕಾದದ್ದು ನಮ್ಮ ಜವಾಬ್ದಾರಿ. ಆದರೆ ಆ ಪೋಷಕಾಂಶಗಳನ್ನು ಪುನಃ ನೀಡುವಂತಹ ಒಂದು ಕಾರ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈ ಪುನಃ ಪೋಷಕಾಂಶಗಳನ್ನು ನೀಡಿ ಅದರ ಬೆಳವಣಿಗೆಗೆ ಪೂರಕವಾಗಿ ಇರುವ ಹಾಗೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಈ ನಿಟ್ಟಿನಲ್ಲಿ ತೆಂಗಿನಿಂದ ದೊರೀತಾ ಇರತಕ್ಕಂತಹ ವಿವಿಧ ತ್ಯಾಜ್ಯಗಳು ಏನಿದ್ದಾವೋ ಅವುಗಳನ್ನು
ಹೇಗೆ ಸದ್ಬಳಕೆಯನ್ನು ಮಾಡಿ ಪುನಃ ನಮ್ಮ ಭೂಮಿಗೆ ಹೆಚ್ಚು ಪೋಷಕಾಂಶಗಳು ಲಭಿಸುವ ಹಾಗೆ ಮಾಡಬಹುದು ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ MN ಕೇಶವ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತೆಂಗು ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಮತ್ತು ತೋಟಗಾರಿಕೆ ಬೆಳೆ. ಸರ್, ಈ ಒಂದು ತೆಂಗಿನ ಪರಿಚಯವನ್ನು ಮಾಡಿಕೊಡಿ. ತೆಂಗು ಅನ್ನೋದು ಒಂದು ಉಷ್ಣವಲಯದ ಬೆಳೆ. ಇದು ಜಾಸ್ತಿ ಪ್ರಕಾಶಮಾನವಾದ ಬೆಳಕನ್ನ ಕೇಳುತ್ತೆ. ಹಾಸನದಲ್ಲಿ ಮುಖ್ಯವಾದ ಬೆಳೆ. ನಮ್ಮ ರಾಜ್ಯದಲ್ಲಿ ತುಮಕೂರು ಬಿಟ್ಟರೆ ಹಾಸನದಲ್ಲೇ ಹೆಚ್ಚು ಬೆಳೀತಾ ಇದ್ದೀವಿ. ಇದರಲ್ಲಿ ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಹಾಸನ ಇಲ್ಲಿ ಜಾಸ್ತಿ. ತಾವು ಹೇಳ್ದಂಗೆ ಇದನ್ನ ಕಲ್ಪವೃಕ್ಷ ಅಂತ ಕರೀತಾರೆ. ಇದು ಒಂದು ಮುಖ್ಯವಾದಂಥ ವಾಣಿಜ್ಯ ಬೆಳೆ. ಇದು ಆಹಾರ ಕೊಡುವಂಥ ಬೆಳೆ. ಆಹಾರ ಅಂದರೆ ತೆಂಗಿನ ಎಣ್ಣೆ, ಆಮೇಲೆ ಒಣ ಕೊಬ್ಬರಿ, ಆಮೇಲೆ ಎಳ್ನೀರು, ಇವನ್ನೆಲ್ಲ ಕೊಡುತ್ತೆ ನಮಗೆ. ಹಾಗಾಗಿ ಇದು ತುಂಬ ಮುಖ್ಯವಾದಂತಹ ಬೆಳೆ. ಇದಲ್ಲದೆ ಉರುವಲು ವಸ್ತುಗಳನ್ನು ಸಹ ಕೊಡುತ್ತೆ. ಆಮೇಲೆ ಈ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳು ಸಹ ತೆಂಗಿಂದ ಬಹಳ ಸಿಗುತ್ತೆ. ಇದರಲ್ಲಿ ಮುಖ್ಯವಾಗಿ ಕೊಬ್ಬಿನಂಶ ಇರುತ್ತೆ, ಜೀವಸತ್ವ ಇರೋದ್ರಿಂದ ಇದು ಒಂದು ಪೌಷ್ಟಿಕ ಆಹಾರನೂ ಸಹ ಹೌದು. ತೆಂಗಿನ ಇದು ಎಳ್ನೀರಲ್ಲಿ 95% ನೀರಿನಂಶ ಇದ್ರೆ ಬೇರೆ ಪ್ರೋಟೀನು, ಶರ್ಕರೆ ಪಿಷ್ಟ, ಕ್ಯಾಲ್ಸಿಯಮ್ಮು, ರಂಜಕ ಇವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಎಳ್ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ವಿಟಮಿನ್ ಸಿನೂ ಸಹ ಸ್ವಲ್ಪ ಇರುತ್ತೆ. ಇದಲ್ಲದೆ ಪೊಟ್ಯಾಷಿಯಂ, ಸೋಡಿಯಂ ಇವೆಲ್ಲ ಇರುತ್ತೆ. ಆಮೇಲೆ ತೆಂಗಿನಕಾಯಿಯಿಂದನೂ ಸಹ ಎಣ್ಣೆ ತೆಗೆದು ನಾವು ಅಡುಗೆಗೆ ಉಪಯೋಗಿಸ್ತೀವಿ. ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸಹ ತೆಂಗಿನಕಾಯಿಯಿಂದ ಮಾಡ್ತೀವಿ. ಇದಿಷ್ಟು ತೆಂಗಿನ ತುಂಬ ಪ್ರಾಮುಖ್ಯತೆ ಹೇಳಕ್ಕೆ ಇಷ್ಟಪಡ್ತೀನಿ. ತೆಂಗಿನಲ್ಲಿ ಯಾವೆಲ್ಲ ತಳಿಗಳಿದ್ದಾವೆ ಸರ್? ಹೌದು, ಇದರಲ್ಲಿ ಅನೇಕ ತಳಿಗಳಿದ್ದಾವೆ. ತೆಂಗಲ್ಲಿ ಮುಖ್ಯವಾಗಿ ಎತ್ತರದ ತಳಿಗಳು, ಗಿಡ್ಡ ತಳಿಗಳು, ಆಮೇಲೆ ಸಂಕರಣ ತಳಿಗಳು, ಕುಳ್ಳ ಜಾತಿದು. ಎತ್ತರದ್ದು ಅಂದರೆ ಅರಸೀಕೆರೆ ಹೆಸರಲ್ಲೇ ಇದೆ, ಅರಸೀಕೆರೆ ಟಾಲ್ ಅಂತ ಹೇಳಿದೆ. ಆಮೇಲೆ ತಿಪ್ಟೂರು ಹೆಸರಲ್ಲಿ ತಿಪ್ಟೂರು ಟಾಲ್ ಅಂತ ಇದೆ, ವೆಸ್ಟ್ ಕೋಸ್ಟ್ ಟಾಲ್ ಅಂತ ಇದೆ. ಇವೆಲ್ಲ ಹೆಸರು ಹಂಗಿದ್ರು ಬೇರೆ ಬೇರೆ ಪ್ರದೇಶದಲ್ಲೂ ಸಹ ಆ ಹವಾಗುಣಗಳಿಗೆ ಹೊಂದ್ಕೊಂಡು ಅದು ಬೆಳೆಯುತ್ತೆ. ಒಂದು 7-8 ವರ್ಷದಲ್ಲಿ ಇವೆಲ್ಲ ಕಾಯಿ ಬಿಡಕ್ಕೆ ಶುರು ಮಾಡ್ತವೆ. ಒಂದು ಮರದಿಂದ ಒಂದು 80-100 ಕಾಯಿಗಳನ್ನು ನಾವು ವರ್ಷದಲ್ಲಿ ಪಡ್ಕೊಳ್ಬೋದು. ಒಳ್ಳೆ ಕೊಬ್ಬರಿ ಸಹ ಪಡ್ಕೋಬಹುದು ಈ ಎತ್ತರ ತಳಿಗಳಿಂದ. ಅದೇ ತರ ಗಿಡ್ಡ ತಳಿಗಳು ಇದಾವೆ, ಗಂಗಾ ಬೊಂಡಮ್ ಅಂತ. ಆಮೇಲೆ ಕೇಸರಿ ಬಣ್ಣದ ಚೌಗಾಟ್ ಗಿಡ್ಡ, ಆರೆಂಜ್ ಚೌಗಾಟ್ ಡ್ವಾರ್ಫ್ ಅಂತ ಹೇಳ್ತಾರೆ. ಆಮೇಲೆ ಹಸಿರು ಬಣ್ಣದ್ದು ಇರುತ್ತೆ, ಕೇಸರಿ ಬಣ್ಣದ್ದು ಇರುತ್ತೆ. ಮಲಯನ್ ಡ್ವಾರ್ಫ್ ಅಂತ ಹೇಳಿದೆ. ಇವೆಲ್ಲ 3-4 ವರ್ಷದಲ್ಲಿ ಇಳುವರಿ ಪ್ರಾರಂಭ ಆಗುತ್ತೆ. ಅದು 7-8 ವರ್ಷ ಆದರೆ ಇದು 3-4 ವರ್ಷದಲ್ಲಿ ಪ್ರಾರಂಭ ಆಗುತ್ತೆ. ಕಡಿಮೆ ಇದು 80-95 ಕಾಯಿಗಳು ಕೊಡ್ತವೆ. ಇದು ಎಳ್ನೀರಿಗೆ ತುಂಬಾ ಸೂಕ್ತ, ಕೇಸರಿ ಡ್ವಾರ್ಫ್, ಚೌಗಾಟ್ ಡ್ವಾರ್ಫ್. ಆಮೇಲೆ ಸಂಕರಣ ತಳಿಗಳು ಅಂತಂದ್ರೆ ಎತ್ತರದ ತಳಿ ಮತ್ತೆ ಗಿಡ್ಡದ ತಳಿಗೆ ಅದು ಕ್ರಾಸ್ ಮಾಡಿಬಿಟ್ಟು T*D ಅಥವಾ D*T ಇದನ್ನ ಉತ್ಪತ್ತಿ ಮಾಡುವಂಥದ್ದು. ನ್ಯಾಚುರಲ್ ಕ್ರಾಸ್ ಡ್ವಾರ್ಫು ಸಿಗುತ್ತೆ. ಈ ಹೈಬ್ರಿಡ್ ಬೇಗ ಫಲ ಕೊಡುತ್ತೆ, 4 ವರ್ಷದಲ್ಲೇ ಕೊಡುತ್ತೆ. ಹೆಚ್ಚಿನ ಇಳುವರಿ ಮತ್ತೆ ಒಳ್ಳೆ ಕ್ವಾಲಿಟಿ ಕೊಬ್ಬರಿ ಮತ್ತೆ ಎಣ್ಣೆಗೋಸ್ಕರ ಇದು ಸಂಕರಣ ಹೈಬ್ರಿಡೈಸೇಷನ್ ಮಾಡಿರೋದು ವಿಜ್ಞಾನಿಗಳು. ಇದೊಂದು 4 ವರ್ಷದಲ್ಲೇ ಇಳುವರಿ ಕೊಡುತ್ತೆ. ನಮ್ಮಲ್ಲಿ ಮುಖ್ಯವಾಗಿ KRS ಅಲ್ಲಿ ಇದನ್ನ ಉತ್ಪತ್ತಿ ಮಾಡ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ದು. ಇವಿಷ್ಟು ಮುಖ್ಯವಾದ ತಳಿಗಳು. ಇನ್ನೊಂದು ಲಕ್ಷದ್ವೀಪ ಆರ್ಡಿನರಿ ಅಂತಿದೆ, ಇದು ಕರಾವಳಿ ಮತ್ತೆ ಮೈದಾನ ಪ್ರದೇಶದಲ್ಲಿ ಅದೇ ತರ ಒಳ್ಳೆ ಇಳುವರಿ ಕೊಡುವಂಥದ್ದು. ಇವಿಷ್ಟು ಮುಖ್ಯವಾದಂಥ ತಳಿ. ಆಮೇಲೆ CPCRI ಕಾಸರಗೋಡು ಅಂದರೆ ಕೇಂದ್ರೀಯ ಪ್ಲಾಂಟೇಶನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂತೇಳಿ, ಇವರು ಸಹ ಅನೇಕ ತಳಿಗಳನ್ನ ಮಾಡಿದ್ದಾರೆ. ಚಂದ್ರ ಸಂಕರ ಅಂತ ಹೇಳಿ, ಇದು ಡ್ವಾರ್ಫ್ ಇಂಟು ಟಾಲ್ ವೆರೈಟಿ. ಕೇರ ಸಂಕರ ಅಂತ ಇದೆ, ಅದೇ ತರ ಚಂದ್ರ ಲಕ್ಷ ಅಂತ ಇದೆ, ಕಲ್ಪ ಸಮೃದ್ಧಿ ಅಂತಿದೆ. ಇವೆಲ್ಲ ಅನೇಕ ಸಂಕರಣ ತಳಿಗಳು ಸಹ ಇದಾವೆ. ಇದನ್ನ ನಾವು ಬೆಳಿಬಹುದು ಈ ತರ ತಳಿಗಳನ್ನು. ಈಗ ಬೇರೆ ಬೇರೆ ತಳಿಗಳನ್ನು ಕೂಡ ನಾವು ನೋಡಬಹುದು. ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗಿನ ಬೆಳೆಯ ಒಂದು ಚಿತ್ರಣ ಹೇಗಿದೆ ಸರ್? ಅದೇ ಯಾವಾಗಲೇ ಹೇಳ್ದಂಗೆ ಹಾಸನ ತುಂಬಾ ಸೂಕ್ತವಾದಂತಹ ವಾತಾವರಣವನ್ನು ಹೊಂದಿದೆ. ಅದರಲ್ಲೂ ಮುಖ್ಯವಾಗಿ ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಹಾಸನ ತಾಲೂಕುಗಳಲ್ಲಿ ಹೆಚ್ಚು ತೆಂಗಿನ ಬೆಳೆಯನ್ನ ಬೆಳೀತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 2ನೇ ಸ್ಥಾನ, ನಾವು ಹಾಸನ ಜಿಲ್ಲೆ, ತುಮಕೂರು ಬಿಟ್ರೆ ನಮ್ಮ ಜಿಲ್ಲೆ 2ನೇ ಸ್ಥಾನದಲ್ಲಿ ಇದೆ. ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ತೆಂಗಿನಲ್ಲಿ ಯಾವೆಲ್ಲ ತ್ಯಾಜ್ಯ ಪದಾರ್ಥಗಳು ದೊರಕುತ್ತೆ ಸರ್? ತೆಂಗಲ್ಲಿ ಅದು ಕಲ್ಪವೃಕ್ಷ ಅಂತ ಹೇಳ್ದಂಗೆ ಯಾವ ಪಾರ್ಟನು ಸಹ ವೇಸ್ಟ್ ಆಗಲ್ಲ, ಎಲ್ಲಾ ಭಾಗಗಳು ಸಹ ಉಪಯೋಗಕ್ಕೆ ಬರುತ್ತೆ. ಮುಖ್ಯವಾಗಿ ಕಾಯಿ ಅಲ್ದೇನೆ ತೆಂಗಿನಕಾಯಿ ಸಿಪ್ಪೆ, ಆಮೇಲೆ ಅದ್ರದ್ದು ಚಿಪ್ಪು, ಆಮೇಲೆ ಗರಿ, ಆಮೇಲೆ ಮಡ್ಲು, ಗರಿ ಇರೋಂಥ ಮಡಲು, ಆಮೇಲೆ ಕಾಂಡದ ಭಾಗ, ಆಮೇಲೆ ಬೇರಿನ ಭಾಗನೂ ಸಹ ಉಪಯೋಗಕ್ಕೆ ಬರುತ್ತೆ. ಇದರಲ್ಲಿ ತೆಂಗಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿಗ್ನಿನ್ ಅಂತ ಒಂದು ಅಂಶ ಇರುತ್ತೆ, ಹಾಗಾಗಿ ಅದು ಅಷ್ಟು ಗಟ್ಟಿಯಾಗಿರುತ್ತೆ.
ಹೀಗೆ ಅನೇಕ ತ್ಯಾಜ್ಯ ಪದಾರ್ಥಗಳು ಈ ತೆಂಗಿನಲ್ಲಿ ನಮಗೆ ದೊರಕುತ್ತೆ ಸರ್. ಹೀಗೆ ದೊರಕದಂತಹ ಈ ಒಂದು ತ್ಯಾಜ್ಯ ಪದಾರ್ಥಗಳೇನಿದ್ದಾವೋ ಇವು ಮೂಲಭೂತವಾಗಿ ಕೃಷಿಕರ ಮಟ್ಟದಲ್ಲಿಯೇ ಬಳಕೆ ಆಗಬೇಕು, ಸದ್ಬಳಕೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅಂತ ಅಂದರೆ ನಾನು ಆಗಲೇ ಹೇಳಿದಾಗೆ ಹೆಚ್ಚು ಪೋಷಕಾಂಶಗಳನ್ನು ಹೀರಿಕೊಂಡು ಅದು ಬೆಳೆದಿರುತ್ತೆ, ಹೆಚ್ಚೆಚ್ಚು ಉತ್ಪನ್ನಗಳನ್ನು ನಮಗೆ ನೀಡಿರುತ್ತೆ. ಮುಂದಿನ ವರ್ಷಗಳಲ್ಲಿಯೂ ಕೂಡ, ಮುಂದಿನ ದಿವಸಗಳಲ್ಲಿಯೂ ಕೂಡ ಅದೇ ಮಾದರಿಯಲ್ಲಿ ನಮಗೆ ಇಳುವರಿ ಬರಬೇಕು ಅಂತ ಹೇಳಿದರೆ ನಾವು ಪುನಃ ಅದನ್ನು ವಾಪಸ್ಸು ಅದಕ್ಕೆ ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೃಷಿಕರ ಮಟ್ಟದಲ್ಲಿ, ನಮ್ಮ ಹೊಲಗದ್ದೆಗಳ ಮಟ್ಟದಲ್ಲಿ ತೆಂಗಿನಿಂದ ಬರ್ತಕ್ಕಂಥ ತ್ಯಾಜ್ಯಗಳನ್ನು ಬಳಕೆಯನ್ನು ಮಾಡಿಕೊಂಡು ಹೇಗೆ ಪೋಷಕಾಂಶಗಳನ್ನು ವಾಪಸ್ಸು ನಮ್ಮ ಭೂಮಿಗೆ ನೀಡ್ತಕ್ಕಂಥದ್ದು. ಒಂದು ಅಂದ್ರೆ ತೆಂಗಿನ ಗರಿಗಳನ್ನೆಲ್ಲ ಕತ್ತರಿಸ್ಬಿಟ್ಟು ಬುಡದ ಸುತ್ತ ಹಾಕ್ಬಿಟ್ಟು ಹೊದಿಕೆ ಮಾಡೋಂಥದ್ದು ಮಲ್ಚಿಂಗ್ ಅಂತ ಮಲ್ಚಿಂಗ್. ಇದರಿಂದ ಪೋಷಕಾಂಶನೂ ಆಡ್ ಆಗುತ್ತೆ ಮಣ್ಣಿಗೆ, ಆನಂತರ ಮಣ್ಣಿನ ತೇವಾಂಶನೂ ಸಂರಕ್ಷಣೆ ಆಗುತ್ತೆ. ನೀರು ಹೆಚ್ಚು ಆವಿಯಾಗಿ ಹೋಗುವುದು ತಪ್ಪುತ್ತೆ, ಯಾಕೆಂದ್ರೆ ಮಲ್ಚ್ ಆಗೋದ್ರಿಂದ. ಖಂಡಿತ ಅದು ಗರಿ ಹಾಕೋದು. ಆಮೇಲೆ ಅದೇ ತರ ಕಾಯಿ ಸಿಪ್ಪೆನೂ ಸಹ ಅದೇ ತರ ಸುತ್ತ ಮಾಡ್ಬೋದು. ತೆಂಗಿನ ಮರದ ಸುತ್ತ ಕಾಯಿ ಸಿಪ್ಪೆ ಅಂತ ಹೇಳಿದ್ರೆ ನಾವು ಏನು ಸುಲಿತೀವೋ ಸುಲಿದಂತಹ ಸಿಪ್ಪೆ, ಅದನ್ನ ಹೇಗೆ ಸದ್ಬಳಕೆ ಮಾಡೋದು ವಿವರವಾಗಿ ಹೇಳಿ. ಈಗ ನಾವು ಪಾತಿ ಮಾಡ್ತೀವಲ್ಲ, ಮರದ ಸುತ್ತ 1 ಮೀಟರ್ ಪಾತಿ ಮಾಡ್ತೀವಲ್ಲ, ಪಾತಿ ಮಾಡಿ ಹಂಗೆ ಬಿಡೋ ಬದಲು ಆ ಕಾಯಿ ಸಿಪ್ಪೆ ಹಿಂಗೆ ಉಲ್ಟಾ ಮಡ್ಚಿದ್ರೆ ಒಳಭಾಗ ಕೆಳಗಡೆ ಹೋಗಿ ಮುಚ್ಚಿದ್ರೆ ಅದು ಸಹ ಒಳ್ಳೆ ಮಲ್ಚಿಂಗ್ ಆಗುತ್ತೆ. ನಾವೀಗ ಪ್ಲಾಸ್ಟಿಕ್ ಮಲ್ಚಿಂಗು ಅದೆಲ್ಲ ಮಾಡೋ ಬದಲು ಇದು ನೈಸರ್ಗಿಕವಾಗಿ ಅದರದ್ದೇ ಪ್ರಾಡಕ್ಟ್ ಸಿಗುತ್ತೆ. ತಾವು ಹೇಳ್ದಂಗೆ ಕಾಯಿದು ಸಿಪ್ಪೆ ಮಣ್ಣಿಗೆ ಮುಚ್ಚಿದ್ರೆ ಅದು ತೇವಾಂಶನೂ ಸಂರಕ್ಷಣೆ ಮಾಡುತ್ತೆ, ಜೊತೆಗೆ ಪೋಷಕಾಂಶನೂ ಆಡ್ ಆಗುತ್ತೆ. ಕಳೆ ನಿರ್ವಹಣೆನೂ ಕಡಿಮೆ ಆಗುತ್ತೆ. ಹೌದು, ಖಂಡಿತ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಅಲ್ಲೂ ಸಹ ನೀರನ್ನ ಹಿಡಿದಿಟ್ಕೊಳ್ಳುತ್ತದು. ವಾಟರ್ ಹೋಲ್ಡಿಂಗ್ ಮಾಡಿರುತ್ತೆ, ಅದು ಮರ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಗಿಡದ ಸುತ್ತ ಮಲ್ಚಿಂಗ್ ಮಾಡಂತದ್ದು. ಇದಲ್ದೇನೆ ಗಿಡಗಳ ಮಧ್ಯೆ ತುಂಬಾ ಜಾಗ ಇರುತ್ತೆ. 30 ಅಡಿ ಅಂತರದಲ್ಲಿ, 25 ಅಡಿ ಅಂತರದಲ್ಲಿ ನಾವು ನೆಟ್ಟಿರ್ತೀವಲ್ವಾ ತೆಂಗಿನ ಮರ, ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಅದ್ರ ಮಧ್ಯೆ ಕಂದಕನ್ ತೋಡ್ಬಿಟ್ಟು, ಗುಂಡಿ ತೋಡ್ಬಿಟ್ಟು ಈ ತ್ಯಾಜ್ಯಗಳನ್ನೆಲ್ಲ ಹಾಕೋದು. ತೆಂಗಿನ ಸಿಪ್ಪೆನ ಕಾಲುವೆ ತರ ತೆಗೆದ್ಬಿಡೋದು. ಕಾಲುವೆ ತರನೂ ಆಗುತ್ತೆ, ಅಲ್ಲಲ್ಲಿ ಪಿಟ್ಸ್ ಮಾಡಿ ಹಾಕಿದ್ರು ಆಗುತ್ತೆ. ತೆಂಗಿನ ಮಡ್ಲು, ಫ್ರಾಂಟ್ಸ್, ಎಲೆ, ಆಮೇಲೆ ಸಿಪ್ಪೆ, ಏನು ವೇಸ್ಟೇಜ್ ಏನಿದೆ ಎಲ್ಲ ಅಲ್ಲಿ ತುಂಬಿಟ್ರೆ ಅದು ಅಲ್ಲೇ ಕೊಳ್ತು ಅಲ್ಲೇ ಗೊಬ್ಬರ ಆಗಿ ತೋಟದ ಮಣ್ಣಿನ ಫಲವತ್ತತೆನ ನಾವು ಕಾಪಾಡ್ಕೊಳ್ಬಹುದು. ಈ ತರ ಮಾಡ್ಬೋದು. ಅದೆಲ್ಲವೂ ಅಲ್ಲಿ ಚೆನ್ನಾಗಿ ಅದು ಕಳಿಲಿಕ್ಕೆ ನಾವು ಏನಾದ್ರೂ ಬೇರೆ ಎಕ್ಸ್ಟ್ರಾ ಏನಾದ್ರೂ ಹಾಕಿದ್ರೆ ಬೇಗ ಕಳಿಯುವಂತ ಸಾಮರ್ಥ್ಯ ಬರುತ್ತೆ. ಹೌದು, AMC ಅಂತ ಸಿಗುತ್ತೆ, ಅರ್ಕಾ ಮೈಕ್ರೋಬೆಲ್ ಕನ್ಸಾರ್ಷಿಯಂ ಅಂತ ಸಿಗುತ್ತೆ, ಅದನ್ನ ಆಡ್ ಮಾಡ್ಬೋದು. ಹೇಗ್ ಮಾಡ್ತಕ್ಕಂಥ ಸರ್ ಅದನ್ನ 1 kg 2 kg ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, KVK ಅಲ್ಲಿ ಅಥವಾ ಎಲ್ಲಾದ್ರೂ ಸಿಗುತ್ತೆ. ಅದನ್ನ ಮಿಕ್ಸ್ ಮಾಡೋದಷ್ಟೇ, ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡೋದಿರುತ್ತದು. ಇಲ್ಲೂ ಸಹ ನಾವು ಅಪ್ಲೈ ಮಾಡ್ಬೋದು. ಇದಲ್ದೇನೆ ಇದು ಎರೆಗೊಬ್ಬರನು ತಯಾರು ಮಾಡ್ಬೋದು ಈ ತೆಂಗಿನ ಎಲೆಗಳಿಂದ. ಹೇಗೆ ಎರೆಗೊಬ್ಬರವನ್ನು ಮಾಡ್ತಾರೆ? ಇದು ತೆಂಗಿನ ಎಲೆಗಳನ್ನ ಸಿಮೆಂಟ್ ತೊಟ್ಟಿ ಮಾಡ್ಕೊಳ್ಳೋದು, ಅಥವಾ ಈಗ ಭೂಮಿಯಲ್ಲೇನೆ ಗುಂಡಿ ಹೇಳಿದ್ನಲ್ಲ, ಗುಂಡಿ ಮಾಡ್ಕೊಂಡು ಒಂದು 3-4 ತಿಂಗಳು ಚೆನ್ನಾಗಿ ಒಣಗಿರ್ಬೇಕದು ಎಲೆಗಳು. ಒಣಗಿರಂತ ಎಲೆಗಳನ್ನ ಅದರಲ್ಲಿ ತುಂಬಂಥದ್ದು. ಅದಕ್ಕೆ 1 ಟನ್ ನಾವು ತುಂಬಿದ್ರೆ ಅದಕ್ಕೆ 1 ಕ್ವಿಂಟಾಲ್ 100 kg ಸಗಣಿ ಬಗಡನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸಗಣಿ ಬಗಡ ಆ್ಯಡ್ ಮಾಡಿ ಒಂದು 2-3 ತಿಂಗಳು ಕೊಳೆಯಕ್ಕೆ ಬಿಡಬೇಕು. ಇದರಿಂದ 1 ಟನ್ ನಾವು ಆ್ಯಡ್ ಮಾಡಿರ್ತೀವಲ್ಲ, 100 kg ಸಗಣಿ ಬಗಡ ಆಗಿರ್ತೀವಿ, ಇದಿಷ್ಟು ಪ್ರಮಾಣಕ್ಕೆ 1 kg ಎರೆಹುಳುವನ್ನು ಆ್ಯಡ್ ಮಾಡಬೇಕು. 1 kg ಅಂದರೆ 1 kg ಹುಳು ಅಂತಂದರೆ 1,000 ಹುಳುಗಳಿರ್ತಾವೆ ಅದರಲ್ಲಿ. 1 kg ಹುಳ ಅಂತಂದರೆ ಅದನ್ನು ಆ್ಯಡ್ ಮಾಡೋಂಥದ್ದು. ಒಂದು 4-5 ದಿನಗಳಿಗೊಂದ್ಸಲ ನೀರು ಚಿಮುಕ್ಸ್ಬೇಕು. ಈ ತ್ಯಾಜ್ಯಗಳ ಮೇಲೆ ಮತ್ತೆ ಮಡ್ಲಿರುತ್ತಲ್ಲ, ಅದರಿಂದನೂ ಹೊದಿಕೆ ಮಾಡಿದ್ರು ಆಯಿತು. ಅದರಿಂದ ಒಳ್ಳೆ ಎರೆಹುಳು ಗೊಬ್ಬರ ಬರುತ್ತೆ. ಒಂದು 2-2.5 ತಿಂಗಳು ಅಂದರೆ 60ರಿಂದ 75 ದಿನ ಅಂತ ಇದರಲ್ಲಿ ಎರೆ ಗೊಬ್ಬರ ರೆಡಿ ಆಗುತ್ತೆ. 70% ಗೊಬ್ಬರ ಸಿಗುತ್ತೆ. ನಾವೀಗ 1 ಟನ್ ಹಾಕಿದ್ರೆ ಅದರಲ್ಲಿ 700 kg ಗೊಬ್ಬರ ಮಾಡ್ಕೋಬಹುದು. ಇದನ್ನ ತೋಟಗಳಿಗೆ ಉಪಯೋಗಿಸ್ಕೊಳ್ಬೋದು. ಒಳ್ಳೆ ಗೊಬ್ಬರ ಸ್ವಂತ ತಯಾರು ಮಾಡ್ಬೋದು. ಇದ್ರ ಜೊತೆಗೆ ಈ ಸಾವಯವ ಗೊಬ್ಬರವನ್ನು ಕೂಡ ಮಾಡ್ಬೋದು ಅಂತ ಹೇಳಿದ್ರಿ ಸರ್, ಹೇಗೆ ಮಾಡ್ತಕ್ಕಂಥದ್ದು? ಸಾವಯವ ಗೊಬ್ಬರ ಅಂದ್ರೆ ಅದೇ ತರ ಪಿಟ್ ಮಾಡಿ ಅದನ್ನ ಅಷ್ಟೇ. ಅದಕ್ಕೆ ಸಗಣಿ ಎಲ್ಲ ಹಾಕ್ಬೋದು. AMC ಹೇಳಿದ್ನಲ್ಲ, ಅದನ್ನು ಹಾಕೊಂಡ್ರೆ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಆ ನಂತರ ಅದರ ಬಳಕೆಯನ್ನು ಮಾಡ್ಕೊಳ್ಬಹುದು. ಇನ್ನು ಈ ತೆಂಗಿನಲ್ಲಿ ದೊರೆತಕ್ಕಂತಹ ಈ ಕುರಂಬಳೆ ಆಗಿರ್ಬೋದು, ಗರಿಗಳಾಗಿರ್ಬೋದು, ಇವುಗಳನ್ನೆಲ್ಲ ಪುಡಿ ಮಾಡಿ ಅದನ್ನ ಗೊಬ್ಬರ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಕೂಡ ಅಭಿವೃದ್ಧಿ ಮಾಡಲಾಗಿದೆ. ಇದನ್ನ ಹೇಗೆ ಸದ್ಬಳಕೆ ಮಾಡ್ತಕ್ಕಂಥದ್ದು? ಅದನ್ನ ಪುಡಿ ಮಾಡಿ
ಈಗ ಚಾಫ್ ಕಟ್ಟರ್ ಅಂತೆಲ್ಲ ಬರುತ್ತೆ ಮೆಷಿನ್, ಅದನ್ನ ಹಾಕಿ ಎಲ್ಲ ಮಡ್ಲೆಲ್ಲ ಹಾಕ್ಬಿಟ್ರೆ ಫುಲ್ಲು ಪುಡಿ ಪುಡಿ ಆಗ್ಬಿಡುತ್ತೆ. ಪುಡಿ ಮಾಡಿ ಅದನ್ನ ಕೋಕೋಪೀಟ್ ಅಂತ ತಯಾರು ಮಾಡ್ತಾರೆ. ಕೋಕೋಪೀಟ್ ಮಾಡಿ ನರ್ಸರಿಗಳಲ್ಲಿ ಉಪಯೋಗಿಸ್ಬೋದು, ಮೀಡಿಯಾ ಆಗಿ ಉಪಯೋಗಿಸ್ಕೊಳ್ಬೋದು. ಈಗ ಅದನ್ನ ಪುಡಿ ಮಾಡ್ಲಿಕ್ಕೆ ಯಂತ್ರ ಏನು ಬರುತ್ತೋ ಅದನ್ನ ಪಡೆದುಕೊಳ್ಳಿಕ್ಕೆ ತಮ್ಮ ಇಲಾಖೆಯಿಂದ ಏನಾದರೂ ಸಹಾಯ ಇದೆ? ಖಂಡಿತ ಇದೆ, ಖಂಡಿತ. ಯಂತ್ರೋಪಕರಣ ಎಲ್ಲದಕ್ಕೂ ಸಬ್ಸಿಡಿ ಇದೆ ನಮ್ಮ ಇದರಿಂದ. SC ST ರೈತರಿಗೆ 50%, ಸಾಮಾನ್ಯ ರೈತರಿಗೆ 40%. ಅದು ಚಾಫ್ ಕಟ್ಟರ್ ಅಂತ ಹೇಳಿ ಅದಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ. ಒಂದು 16,000 ಹಂಗೆ ಸಬ್ಸಿಡಿ ಬರುತ್ತೆ ಅದಕ್ಕೆ. ಪುಡಿ ಮಾಡ್ಕೊಂಡು ಆ ಪುಡಿಯನ್ನೇ ನೇರವಾಗಿ ಬಳಕೆ ಮಾಡ್ಬೋದು ಅಥವಾ ಮತ್ತೆ ಕಳಿಸ್ಬೇಕಾಗುತ್ತೆ? ಅದನ್ನ ಕಳಿಸ್ಬೇಕು, ಕಳಿಸಿದ್ರೆ ಒಳ್ಳೇದು. ಕಳಿಸ್ಕೊಂಡು ಉಪಯೋಗಿಸ್ಕೊಂಡ್ರೆ ಆಗುತ್ತೆ. ಹಾಗೆ ಅದರ ಸದ್ಬಳಕೆಯನ್ನ ಮಾಡಿಕೊಳ್ಬಹುದು. ಬಟ್ ಆ ಯಂತ್ರ ಬೇಕಾಗುತ್ತೆ ಅದನ್ನ ಮಾಡಬೇಕು ಅಂತ ಹೇಳಿ. ಬೇಕಾಗುತ್ತೆ, ಪುಡಿ ಮಾಡಕ್ಕಾಗಲ್ಲ ಇಲ್ಲಾಂದ್ರೆ ಹಂಗೆ ಗುಂಡಿ ಇಲ್ಲಿ ಹಾಕ್ಬಿಟ್ಟು ಕಳಿಸ್ಬೇಕಷ್ಟೆ. ಅದು ಈ ತರದ ತ್ಯಾಜ್ಯಗಳು ಏನಿರುತ್ತೋ ಅದನ್ನ ಸಾಮಾನ್ಯವಾಗಿ ಕಳೆದ ಒಂದು 20 ವರ್ಷದ ಹಿಂದೆ ನಾವು ಉರುವಲಾಗಿ ಬಳಕೆ ಮಾಡುವಂಥದ್ದನ್ನ ನೋಡ್ತಾ ಇದ್ವಿ. ಈಗ ಉರುವಲಾಗಿ ಅದರ ಬಳಕೆಯನ್ನ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹೊಗೆ ರಹಿತ ಒಲೆಗಳು ಬಂದಿರುವಂತಹ ಕಾರಣದಿಂದಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ಬಿಡ್ತಾರೆ, ಇದು ಬೇಗ ಕರಗದಿಲ್ಲ ಅಂತ ಹೇಳಿ ಸುಮ್ಮನೆ ವ್ಯರ್ಥವಾಗಿ ಬೆಂಕಿ ಹಾಕ ಅಂತ ಒಂದು ಪ್ರವೃತ್ತಿ ನಮ್ಮ ಕೃಷಿಕರಲ್ಲಿದೆ. ಅದಕ್ಕೆ ಬದಲಾಗಿ ಹೀಗೆ ಅಲ್ಲಲ್ಲಿ ಕಂದಕಗಳನ್ನು ಮಾಡಿಕೊಂಡು ಅದರೊಳಗೆ ಹಾಕ್ತಕ್ಕಂಥದ್ದು, ಮತ್ತು ಇನ್ನೂ ಮುಂದುವರೆದು ಅದನ್ನು ಪುಡಿ ಮಾಡಲಿಕ್ಕೆ ಇರ್ತಕ್ಕಂಥ ಯಂತ್ರಗಳನ್ನು ಬಳಕೆಯನ್ನು ಮಾಡ್ಕೊಂಡು ಪುಡಿ ಮಾಡಿ ಅದನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತನೆಯನ್ನು ಮಾಡ್ಕೊಂಡು ಬಳಕೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಈಗಲೂ ಕೂಡ ಈ ಬೆಂಕಿ ಹಾಕುವಂಥ ಪ್ರವೃತ್ತಿ ಹೆಚ್ಚಾಗಿ ಇದೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ಅದು ಬೆಂಕಿ ಹಾಕಿದ್ರೆ ಅದು ಸುಟ್ಟು ಹೋಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗುತ್ತೆ. ಈಗ ಅನೇಕ ಸೂಕ್ಷ್ಮಾಣು ಜೀವಿಗಳಿರ್ತವೆ ಮಣ್ಣಲ್ಲಿ, ತ್ಯಾಜ್ಯ ವಸ್ತುಗಳಲ್ಲೂ ಇರ್ತವೆ. ಅವೆಲ್ಲ ಹೆಲ್ಪ್ ಮಾಡೋಂಥ ಸೂಕ್ಷ್ಮಾಣು ಜೀವಿಗಳು ಬೆಂಕಿ ಹಾಕಿದ್ರೆ ಅವೆಲ್ಲ ಸುಟ್ಟು ಹೋಗ್ಬಿಡುತ್ತವೆ. ಹಂಗಾಗಿ ಫಲವತ್ತತೆನೂ ಕಡಿಮೆ ಆಗುತ್ತೆ, ಲಾಸ್ ಆಗುತ್ತದೆ. ಆಕ್ಚುಲಿ ಪರಿಸರಕ್ಕೂ ಒಳ್ಳೇದಲ್ಲ ಬೆಂಕಿ ಹಾಕಿದ್ರೆ. ಅದ್ರ ಬದಲು ಅದನ್ನ ವಿಘಟಿಸಿ, ಅಂದ್ರೆ ಈಗ ಪುಡಿ ಮಾಡ್ಬಿಟ್ಟು ಮಣ್ಣಿಗೆ ಆಡ್ ಮಾಡಿದ್ರೆ ಪೋಷಕಾಂಶನೂ ಬರುತ್ತೆ, ಆಮೇಲೆ ಪರಿವರ್ತನೆ ಮಾಡಿ ಪೋಷಕಾಂಶನೂ ಮಣ್ಣಿಗೆ ಆಡ್ ಮಾಡ್ಬೋದು, ತೇವಾಂಶನೂ ಇದು ಮಾಡ್ಬೋದು. ಅನಂತರ ಇದೊಂಥರ ಪರಿಸರಕ್ಕೂ ಒಳ್ಳೇದು, ಪರಿಸರ ಸ್ನೇಹಿಯಾದಂಥ ಒಂದು ಕ್ರಮ ಅಂತ ಹೇಳ್ಬೋದು. ಸುಡೋದು ಒಳ್ಳೇದಲ್ಲ. ಸುಡೋದಕ್ಕಿಂತಲೂ ಕೂಡ ಹೀಗೆ ಅದರ ಸದ್ಬಳಕೆಯನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಒಳ್ಳೇದು. ಪುಡಿಯಿಂದ ಬರುವಂತಹ ಗೊಬ್ಬರ ಏನಿದೆಯೋ ಅದನ್ನು ತೆಂಗಿಗೆ ಬಳಸಬೇಕು ಅಂತ ಏನಿಲ್ಲ. ಬೇರೆ ಯಾವ ಬೆಳೆಯನ್ನ ಬೆಳೀತಾ ಇರ್ತೀವೋ ಅಂತಹ ಎಲ್ಲಾ ಬೆಳೆಗಳಿಗೂ ಕೂಡ ಇದನ್ನ ಒಂದು ರೀತಿ ಸಾವಯವ ಗೊಬ್ಬರದ ರೀತಿಯಲ್ಲಿ ನಾವು ಬಳಕೆಯನ್ನ ಹೆಚ್ಚಾಗಿ ಮಾಡಬಹುದು. ಪುಡಿ ಮಾಡಿದಂಥದ್ದು ಏನಿರುತ್ತೋ ಅದನ್ನ ಹಂಗೆ ಕಳಿಸೋದಕ್ಕಿಂತಲೂ ಕೂಡ ಅದಕ್ಕೆ ಒಂದಷ್ಟು ಸಗಣಿಯನ್ನ ಮಿಶ್ರಣವನ್ನ ಮಾಡಿ ಅಲ್ಲಿ ಒಂದಷ್ಟು ಎರೆಹುಳುಗಳನ್ನು ತಂದುಬಿಟ್ರೆ ಅದಿನ್ನೂ ಕೂಡ ಒಂದು ಒಳ್ಳೆಯ ಎರೆ ಗೊಬ್ಬರವಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಉತ್ಕೃಷ್ಟವಾದಂತಹ ಗೊಬ್ಬರ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಅದರ ಬಳಕೆಯನ್ನು ಕೂಡ ಮಾಡಬಹುದು. ಇದಿಷ್ಟು ಮೂಲಭೂತವಾಗಿ ನಮ್ಮ ಜಮೀನುಗಳಲ್ಲಿ ಹೇಗೆ ಅದರ ಸದ್ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಇನ್ನು ಮುಂದುವರೆದು ಅದರ ಉತ್ಪನ್ನಗಳು ಏನಿದ್ದಾವೋ ಅಥವಾ ಅದರ ತ್ಯಾಜ್ಯಗಳು ಏನಿದ್ದಾವೋ ಅವುಗಳನ್ನು ವಾಣಿಜ್ಯಿಕ ರೂಪದಲ್ಲೂ ಕೂಡ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಅದರಲ್ಲೂ ಕೂಡ ನಾವು ಸಂಪಾದನೆಯನ್ನ ಮಾಡಬಹುದು. ವಾಣಿಜ್ಯಿಕವಾಗಿ ಎಲ್ಲೆಲ್ಲಿ ಅದರ ಬಳಕೆಯನ್ನ ಹೇಗೆ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಎಲ್ಲ ಭಾಗಗಳು ಉಪಯೋಗಕ್ಕೆ ಬರ್ತವೆ. ತೆಂಗಿನ ಸಿಪ್ಪೆಯಿಂದ ಕಾಯಿರ್ ಇಂಡಸ್ಟ್ರಿನೇ ಇದೆ. ಅದು ಹಗ್ಗ ಮಾಡೋದು, ಮ್ಯಾಟ್ ಮಾಡೋದು, ಕೋಕೋಪೀಟು, ಇಂಥ ಅನೇಕ ಉಪಯೋಗಗಳು ಇದಾವೆ. ಆಮೇಲೆ ತೆಂಗಿನ ಚಿಪ್ ಇದೆಯಲ್ಲ, ಕೋಕೋನಟ್ ಶೆಲ್, ಅದರಿಂದ ಚಾರ್ಕೋಲ್ ಇದ್ದಿಲು, ಉತ್ತಮ ಇದ್ಲು ಕೊಡುತ್ತದು. ಅದನ್ನು ಸಹ ಮಾಡ್ಬೋದು. ಅಂದರೆ ಅದರಿಂದ ಸಕ್ರಿಯ ಇಂಗಾಲನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಆಕ್ಟಿವೇಟೆಡ್ ಕಾರ್ಬನ್. ಇದು ಇಂಡಸ್ಟ್ರಿಯಲ್ಲೆಲ್ಲ ಉಪಯೋಗ ಆಗುತ್ತೆ. ಎಲ್ಲೆಲ್ಲಿ ಹೆಚ್ಚು ಬಳಕೆ ಮಾಡಲಾಗುತ್ತೆ ಸರ್ ಅದನ್ನು? ಇದು ಆ್ಯಕ್ಚುಲಿ ಲಿಕ್ವಿಡ್ ಸ್ಮೋಕ್ ಅಂತ ಬರುತ್ತೆ, ಕಾಯಿರ್ ಇಂಡಸ್ಟ್ರಿಯಲ್ಲೇ ಬಳಕೆ ಮಾಡ್ತಾರೆ ಇದನ್ನು. ಆನಂತರ ಆವಾಗಲೇ ಚರ್ಚೆ ಮಾಡ್ದಂಗೆ ಗರಿಗಳಿಂದ ಗೊಬ್ಬರ ಎಲ್ಲ ಮಾಡೋಂಥದ್ದು. ಆಮೇಲೆ ಆ ಎಲೆಗಳನ್ನ ಅಣಬೆ ಕೃಷಿಗೂ ಸಹ ಉಪಯೋಗ ಮಾಡ್ಕೊಬಹುದು. ಅಣಬೆ ಕೃಷಿಗೂ ಭತ್ತದ ಹುಲ್ಲಿಂದೆಲ್ಲ ಮಾಡ್ತೀವಲ್ಲ, ಅಡಿಕೆ ಸಿಪ್ಪೆಯಿಂದ ಮಾಡ್ತೀವಿ, ಅದೇ ತರ ಇದನ್ನು ಸಹ ಬಳಸಬಹುದು. ಭತ್ತದ ಹುಲ್ಲಿಗೆ ಪರ್ಯಾಯವಾಗಿ ನಾವು ಈ ಎಲೆಗಳನ್ನ, ತೆಂಗಿನ ಎಲೆಗಳನ್ನ ಜಾಸ್ತಿ ಇದ್ರೆ ಅದನ್ನು ಮಾಡಬಹುದು. ಆಮೇಲೆ ಮಡ್ಲನ್ನೆಲ್ಲ ಇಂಧನವಾಗಿ ಉಪಯೋಗಿಸ್ತಾರೆ. ಆನಂತರ ಮಡ್ಲು ಅಂತ ಅಂದ್ರೆ ಗೊದ್ದಮಟ್ಟೆ ಅಂತ ಏನ್ ಕರಿತೀವಿ ನಾವು, ಅದು ಅದನ್ನ ಇಂಧನವಾಗಿ ಸಾಮಾನ್ಯವಾಗಿ ಬಳಕೆ ಮಾಡ್ತಾರೆ ನೋಡ್ತೇವೆ. ಇನ್ನು ಕೆಲವು ಕಡೆ ಅದನ್ನ ಈ ನಮ್ಮ ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡಿ ಮೇಲ್ಚಾವಣಿ ಮಾಡಿ ಪೊರ್ಕೆ ಮಾಡೋದಕ್ಕೆ, ಹಗ್ಗ, ಚಾಪೆ, ಕುಂಚ ಮಾಡೋದಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಆಮೇಲೆ ಆ ಚಿಪ್ಪನ್ನ ಅಲಂಕಾರಿಕ ಗಿಡಗಳನ್ನು ಬೆಳೆಯೋದಕ್ಕೂ ಸಹ ಉಪಯೋಗಿಸ್ಬೋದು. ಈಗ ಆರ್ಕಿಡ್ಸ್ ಎಲ್ಲ ಇದಾವಲ್ಲ, ಅದನ್ನ ಬೆಳೆಯೋದಕ್ಕೆ ಪಾಟ್ಗಳ ಬದಲು ತೆಂಗಿನ ಚಿಪ್ಪನ್ನು ಸಹ ಉಪಯೋಗಿಸ್ಬೋದು. ಆಮೇಲೆ ಆ ಚಿಪ್ಪು ಇದೆಯಲ್ಲ, ಅದು ಇದ್ಲು ಕೊಡೋದಲ್ಲದೆ
ಕಣ್ಣಿಗೆ ಹಚ್ಕೊಂತಾರಲ್ಲ ಕಾಜೋಲು, ಅದನ್ನು ಸಹ ಉಪಯೋಗಿಸ್ತಾರೆ. ಅದು ಸುಟ್ಬಿಟ್ಟು ಅದನ್ನ ಕಾಜಲ್ ಆಗಿ ಉಪಯೋಗಿಸ್ತಾರೆ. ಆಮೇಲೆ ಹೇರ್ ಡೈಗೂ ಸಹ ಉಪಯೋಗಿಸ್ತಾರೆ, ಕೂದ್ಲಿಗೆ ಬಣ್ಣ ಹಚ್ಚೋದಕ್ಕೆ. ಆಮೇಲೆ ಕಾಂಡ ಉದ್ದ ಇರುತ್ತಲ್ವಾ, ಅದನ್ನ ಟಿಂಬರ್ ಆಗಿ ಇದು ಮನೆ ನಿರ್ಮಾಣಕ್ಕೆ ಸ್ತಂಭವಾಗಿ ಸಹ ಉಪಯೋಗಿಸ್ತಾರೆ. ತೆಂಗಿನ ಮರವನ್ನ, ಹೌದು, ಮರನ. ಆಮೇಲೆ ದೋಣಿ ಮಾಡೋದಕ್ಕೂ ಸಣ್ಣ ಪ್ರಮಾಣದಲ್ಲಿ ಅದನ್ನು ಸಹ ಬಳಕೆ ಮಾಡ್ಕೊಳ್ಬಹುದು, ಒಳಗಿನ ತಿರುಳು ತೆಗೆದು. ಇದಲ್ಲದೆ ಬೇರುನು ಸಹ ಔಷಧಿಯ ಉಪಯೋಗ ಇದೆ. ಆಯುರ್ವೇದದಲ್ಲಿ ಎಲ್ಲ ಬೇರನ್ನ ಔಷಧಿಯಾಗಿ ಉಪಯೋಗಿಸ್ತಾರಂತೆ. ಆಮೇಲೆ ಹೂವು ಮತ್ತೆ ಸಿಂಗಾರ ಇರುತ್ತಲ್ಲ, ಅದು ಸಹ ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಅದಲ್ದೇನೆ ಅಡಿಗೆಗೆ ಇಂಧನವಾಗಿಯೂ ಸಹ ಉಪಯೋಗಿಸ್ತಿದ್ರು, ಈಗ ಕಡಿಮೆ ಅಷ್ಟೇ. ಅನಂತರ ಅದು ಸಿಪ್ಪೆ ನಾರು ಇದೆಯಲ್ಲ, ಅದನ್ನ 100 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬಿಸಿ ಮಾಡಿಬಿಟ್ಟು ಅದು ಫೈಬರ್ ಬೋರ್ಡ್ ಅಂತ ಹೇಳಿ ತಯಾರು ಮಾಡ್ತಾರೆ. ಅದನ್ನ ವೆಹಿಕಲ್ಗಳಲ್ಲಿ ಕೆಳಗಡೆ ಫ್ಲೋರ್ ಆಗಿ ಉಪಯೋಗಿಸೋದಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಪೀಠೋಪಕರಣನೂ ತಯಾರು ಮಾಡ್ತಾರೆ ತೆಂಗಿನ ನಾರಿಂದ. ಸೋಫಾ ಸೆಟ್ಟು, ಆಮೇಲೆ ಇದು ಮ್ಯಾಟ್ರೆಸ್ ಇದೆಯಲ್ಲ, ಬೆಡ್, ಅದಕ್ಕೂ ಸಹ ಕಾಯರ್ನ ಉಪಯೋಗಿಸ್ತಾರೆ. ಹಗ್ಗ, ಬಲೆ, ಆಗ್ಲೇ ಹೇಳ್ದಂಗೆ ರಗ್ಗು, ಚಾಪೆ, ಇವನ್ನೆಲ್ಲ, ಡೋರ್ ಮ್ಯಾಟು, ಇವನ್ನೆಲ್ಲ ಮಾಡ್ತಾರೆ. ಆಮೇಲೆ ತೆಂಗಿನ ಸಿಪ್ಪೆನ ಸ್ಕ್ರಬ್ಬರ್ ಆಗಿ ಉಜ್ಜೋದಕ್ಕೂ ಸಹ ಹಿಂದೆಲ್ಲ ಸಾಮಾನ್ಯವಾಗಿ ಮನೆಗಳಲ್ಲೂ ಕೂಡ ಮಾಡ್ತಾ ಇದ್ರು. ಈಗಲೂ ಅದನ್ನ ಉಪಯೋಗಿಸ್ಬೋದು. ಆಮೇಲೆ ತುಂಬಾ ಹಿಂದೆ ಅಂದ್ರೆ 1800 ಆ ವರ್ಷದಲ್ಲಿ ತೆಂಗಿನಕಾಯಿ ಸಿಪ್ಪೆನ ಹೆಲ್ಮೆಟ್ ಆಗೂ ಸಹ ಉಪಯೋಗಿಸ್ತಾ ಇದ್ರಂತೆ ವಿದೇಶಗಳಲ್ಲಿ. ಅದೊಂದು ಮ್ಯೂಸಿಯಂ ಅಲ್ಲೂ ಇಟ್ಟಿದಾರಂತೆ USA ಅಲ್ಲಿ. ಇಷ್ಟು ಉಪಯೋಗ ಇದೆ. ಆಮೇಲೆ ತೆಂಗಿನ ಚಿಪ್ಪನ್ನ ಸಾಕು ಪ್ರಾಣಿಗಳನ್ನು ಉಪಯೋಗಿಸೋದಕ್ಕೆ ಸಣ್ಣ ಮನೆ ಸಹ ನಿರ್ಮಾಣ ಮಾಡಬಹುದು, ಸಾಕು ಪ್ರಾಣಿಗಳ ಮನೆಯಾಗಿ ಸಹ ಉಪಯೋಗಿಸ್ತಾರೆ. ಇವಿಷ್ಟು ನನಗೆ ತಿಳಿದಂಗೆ ಉಪಯೋಗಗಳು. ಇನ್ನೂ ಅನೇಕ ಇದಾವೆ. ಹೌದು ಹೌದು. ಈ ಗರಿಗಳನ್ನ ಈ ಚಪ್ರ ಹಾಕ್ಲಿಕ್ಕೆ ಇಂಥದಕ್ಕೆಲ್ಲ ಫಂಕ್ಷನ್ಗಳಲ್ಲಿ ಎಲ್ಲ ತೋರಣ ಹಾಕಕ್ಕೆ, ಚಪ್ರ ಹಾಕಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಹೀಗೆ ಸಾಕಷ್ಟು ಉಪಯೋಗಗಳು ಈ ಒಂದು ತೆಂಗಿನಲ್ಲಿ ಇರ್ತಕ್ಕಂಥದ್ದು. ಹೀಗೆ ತೆಂಗಿನಲ್ಲಿ ಸಾಕಷ್ಟು ತ್ಯಾಜ್ಯಗಳು ದೊರಕುತ್ತೆ. ಈ ತ್ಯಾಜ್ಯಗಳನ್ನು ನಾವು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿಕೊಂಡು ಸದ್ಬಳಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಸರ್, ಅದನ್ನ ವೇಸ್ಟ್ ಮಾಡೋದಕ್ಕಿಂತ, ಸುಡೋದಕ್ಕಿಂತ ಅಥವಾ ಹಂಗೆ ಆ ಕಡೆ ಎಲ್ಲ ಬಿಸಾಕೋದಕ್ಕಿಂತ ಈ ತರ ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಂಡ್ರೆ ತೋಟನೂ ಚೆನ್ನಾಗಿರುತ್ತೆ, ಒಳ್ಳೆ ಬೆಳೆನೂ ಬೆಳ್ಕೊಳ್ಬೋದು. ತ್ಯಾಜ್ಯ ವಸ್ತುಗಳಿಂದ ಮಣ್ಣಿನ ಫಲವತ್ತತೆನೂ ಸಹ ನಾವು ಮೇಂಟೈನ್ ಮಾಡ್ಕೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಾಕಷ್ಟು ಅನುಕೂಲಗಳನ್ನು ಈ ತೆಂಗಿನಿಂದ ಮಾಡಿಕೊಳ್ಬಹುದು. ಅದನ್ನು ವ್ಯರ್ಥವಾಗಿ ಸುಡೋದಕ್ಕೆ ಬದಲಾಗಿ ತಾವು ಅದರ ಸದ್ಬಳಕೆಯನ್ನು ಮಾಡಬೇಕು. ಸದ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ನೀಡಲಾಗುತ್ತೆ. ಅಂಥ ಕಡೆ ತರಬೇತಿಯನ್ನು ಪಡೆದುಕೊಂಡು ಹೇಗೆ ಅದರ ಸದ್ಬಳಕೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಅರಿತುಕೊಂಡು ಸದ್ಬಳಕೆ ಮಾಡ್ತಕ್ಕಂಥದ್ದು, ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು ಜಾಣತನ ಅಂಥೇಳಿ ಅನ್ಸ್ಕೊಳ್ಳುತ್ತೆ. ಈ ಒಂದು ತೆಂಗಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9480536610. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9480536610. ಒಳ್ಳೆಯದು. MN ಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ MN ಕೇಶವ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ, ಅಂದರೆ ಮುಂದಿನ ಶನಿವಾರ ಪ್ರಸಾರವಾಗುವ ಅಂತಿಮ ಕಂತಿನಲ್ಲಿ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಬಾನುಲಿ ಸರಣಿ ತೆಂಗಿನ ತೇರು ಈ ಕಾರ್ಯಕ್ರಮದ 12ನೇ ಕಂತಿನಲ್ಲಿ ನಾವು ಕೇಳಿದಂತಹ ಪ್ರಶ್ನೆ: ಯಾವ ಹುಳು ಅಥವಾ ಕೀಟದ ಬಾಧೆ ಹೆಚ್ಚಾದಲ್ಲಿ 2 ರಿಂದ 3 ತಿಂಗಳಲ್ಲಿ ತೆಂಗಿನ ಮರ ಸಾಯುತ್ತದೆ ಅಂಥೇಳಿ.
ಇದಕ್ಕೆ ಸರಿಯಾದಂತಹ ಉತ್ತರ ಕೆಂಪು ಮೂತಿ ಹುಳುವಿನ ಬಾಧೆ ಹೆಚ್ಚಾದಲ್ಲಿ ತೆಂಗಿನ ಮರ 2-3 ತಿಂಗಳಲ್ಲಿ ಸಾಯುತ್ತದೆ ಅನ್ನೋದು. ಸಾಕಷ್ಟು ಜನ ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿದ್ರಿ. ಆದರೆ ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ಕೈ ಸೇರಿದಂತಹ ಕೆಲವು ಪತ್ರಗಳು ಹೀಗಿವೆ. ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ನಾವು ಕೇಳಿದಂತಹ ಕಳೆದ ಸಂಚಿಕೆಯ ಪ್ರಶ್ನೆ, ಯಾವ ಹುಳುವಿನ ಬಾಧೆ ಹೆಚ್ಚಾದಲ್ಲಿ 2-3 ತಿಂಗಳಲ್ಲಿ ತೆಂಗಿನ ಮರ ಸಾಯುತ್ತದೆ ಅಂಥೇಳಿ. ಸರಿಯಾದಂತಹ ಉತ್ತರ ಕೆಂಪು ಮೂತಿ ಹುಳುವಿನ ಬಾಧೆ ಹೆಚ್ಚಾದಲ್ಲಿ ತೆಂಗಿನ ಮರ 2-3 ತಿಂಗಳಲ್ಲಿ ಸಾಯುತ್ತದೆ ಅನ್ನೋದು. ಸರಿಯಾದಂತಹ ಉತ್ತರವನ್ನು ಕಳುಹಿಸಿರುವ ನಮ್ಮ ಶ್ರೋತೃಗಳ ವಿವರ ಹೀಗಿದೆ. ಬೇಲೂರು ತಾಲೂಕು ಗೊರೂರು ಗ್ರಾಮದ GB ಈಶ್ವರಪ್ಪ, ಆಲೂರು ತಾಲೂಕು ಕವಳಿಕೆರೆಯ KA ವರದರಾಜು, ಬೇಲೂರು ತಾಲೂಕು ರಾಮೇನಹಳ್ಳಿಯ ಹರೀಶ್ ಕುಮಾರ್, ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ ಅನ್ನಪೂರ್ಣ, ಹಾಸನದ KHP ಕಾಲೋನಿಯ ಶಾಂತಿನಿ ಮಂಜುನಾಥ್, ಆಲೂರು ತಾಲೂಕು ನಾಕಲಗೋಡಿನ ರವಿ, ಬೇಲೂರು ತಾಲೂಕು ಅಡಗೂರಿನ D ಧರಣೇಂದ್ರ, ಹಾಸನ ತಾಲೂಕು ತಮ್ಲಾಪುರದ HD ಶ್ರದ್ಧಾ, ಚನ್ನರಾಯಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ SM ಶೋಭಾ, ಹಾಸನ ತಾಲೂಕು ಶಾಂತಿ ಗ್ರಾಮದ GN ನಾಗರಾಜು, ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ MN ನಾಗರಾಜು, ಬೇಲೂರು ತಾಲೂಕು ರಾಮೇನಹಳ್ಳಿಯ ವೇದಮೂರ್ತಿ, ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಅರಕಲಗೂಡು ತಾಲೂಕು ಕಾರಗಲ್ಲಿನ ಆರ್ ವೆಂಕಟೇಶ್ ಹಾಗೂ ಹಾಸನ ತಾಲೂಕು ಹಂಡ್ರಂಗಿಯ B ಮಂಜುನಾಥ್. ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ಕೈ ಸೇರಿದಂತಹ ಸರಿ ಉತ್ತರ ಬರೆದ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಲಾಟರಿ ಮೂಲಕ ವಿಜೇತರಾಗಿ ಆಯ್ಕೆಯಾದ ಕಳೆದ ಸಂಚಿಕೆಯ ಶ್ರೋತೃಗಳು ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ ಹಾಗೂ ಆಲೂರು ತಾಲೂಕು ಕವಳಿಕೆರೆಯ KA ವರದರಾಜು. ತೀರ್ಥಾವತಿ ಹಾಗೂ ವರದರಾಜು ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ನೀವು ಇಂದು ತೆಂಗಿನ ತೇರು ಬಾನುಲಿ ಸರಣಿಯ 13ನೇ ಕಂತನ್ನು ಆಲಿಸಿದ್ರಿ. ಮುಂದಿನ ಶನಿವಾರ ಅಂದರೆ 13 ಜೂನ್ 2026ಕ್ಕೆ ತೆಂಗಿನ ತೇರು ಬಾನುಲಿ ಸರಣಿಯ ಅಂತಿಮ ಕಂತು ಬಿತ್ತರವಾಗುತ್ತೆ. ತಾವು ಆಸಕ್ತಿಯಿಂದ ಕಾಯುತ್ತಿರುವ ಇಂದಿನ ಸಂಚಿಕೆಯ ಪ್ರಶ್ನೆ ಹೀಗಿದೆ, ಗಮನಿಸ್ಕೊಳ್ಳಿ. ತೆಂಗು ತುಂಬ ಗಟ್ಟಿಯಾಗಿರಲು ಯಾವ ಅಂಶ ಕಾರಣ? ಯಾಕೆಂದರೆ ಇಂದಿನ ಕಾರ್ಯಕ್ರಮದಲ್ಲಿ MN ಕೇಶವ ಅವರು ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಮತ್ತು ಸದ್ಬಳಕೆ ಕುರಿತಂತೆ ಮಾತನಾಡುವ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾಕೆಂತಂದರೆ ಎಳನೀರು ಗಟ್ಟಿಯಾಗಿರುತ್ತೆ, ತೆಂಗಿನಕಾಯಿ ಗಟ್ಟಿಯಾಗಿರುತ್ತೆ, ಕೊಬ್ಬರಿ ಕೂಡ ಗಟ್ಟಿಯಾಗಿರುತ್ತೆ, ಜೊತೆಗೆ ಬೇರಿನಿಂದ ಹಿಡಿದು ಮೇಲ್ಭಾಗದ ಹೊಂಬಾಳವರೆಗೂ ಕೂಡ ತೆಂಗಿನ ಮರದಲ್ಲಿರುವಂತಹ ಪ್ರತಿಯೊಂದು ಅಂಶವೂ ಕೂಡ ಗಟ್ಟಿಯಾಗಿರುತ್ತೆ. ಹಾಗಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ತೆಂಗು ತುಂಬ ಗಟ್ಟಿಯಾಗಿರಲು ಯಾವ ಅಂಶ ಕಾರಣ? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ಕೈ ಸೇರುವ ಹಾಗೆ ಕಳುಹಿಸಿಕೊಡಿ. ತಮ್ಮೆಲ್ಲರಿಗೂ ತಿಳಿದೇ ಇದೆ ನಮ್ಮ ವಿಳಾಸ, ಆದರೂ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ. ನಿಲಯದ ನಿರ್ದೇಶಕರು, ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ವಾರ ತೆಂಗಿನ ತೇರು ಕಡೆ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದುವರೆಗೆ ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ಮೂಡಿಬಂತು. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.